ಕುಷ್ಟಗಿ ತಾಲೂಕಿನಾದ್ಯಂತ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದನ್ನ ತಡೆಯುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಸಿಪಿಆರ್ ವಿಶ್ವನಾಥ್ ಹಿರೇಗೌಡ್ರವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗಿದೆ. ಕುಷ್ಟಗಿ, ತಾವರಗೇರ, ಹನುಮಸಾಗರ, ಹನುಮನಾಳ ಹೋಬಳಿ ಕೇಂದ್ರಗಳು ಸೇರಿದಂತೆ ಗ್ರಾಮೀಣ ಭಾಗದಲ್ಲೂ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಗಿದೆ. ಈ ಸಂಬಂಧಿಸಿದಂತೆ ಅಬಕಾರಿ ಇಲಾಖೆಯಿಂದ ಯಾವುದೇ ಪರವಾನಗಿಯನ್ನ ಪಡೆಯದೆ ಎಂಆರ್ಪಿ ದರಗಳಿಗಿಂತ ಹೆಚ್ಚಿನ ದರಕ್ಕೆ ಮದ್ಯವನ್ನ ಪಾನ್ ಬೀಡಾ ಅಂಗಡಿ, ಚಹಾದ ಅಂಗಡಿ, ಕಿರಾಣಿ ಅಂಗಡಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಮದ್ಯ ಸುಲಭವಾಗಿ ಕೈಗೆ ಸಿಗೋದ್ರಿಂದ ಹದಿಹರಿಯದ ಯುವಕರು ಮದ್ಯದ ದಾಸ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ. ಅನೇಕ ಬಡ ಸಂಸಾರಗಳು ಹಾಳಾಗಿ ಮಹಿಳೆಯರು, ಮಕ್ಕಳು ಬೀದಿ ಪಾಲಾಗುವ ಪರಿಸ್ಥಿತಿ ಬಂದೊದಗಿದೆ. ಅಕ್ರಮ ಮದ್ಯ ಮಾರಾಟವನ್ನ ಈ ಕೂಡಲೇ ತಡೆಗಟ್ಟಬೇಕು. ಎಲ್ಲೆಂದರಲ್ಲಿ ಮದ್ಯವನ್ನ ಅಕ್ರಮವಾಗಿ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಕುಡಿತದ ಚಟಕ್ಕೆ ಹಾಳಾಗುವುದನ್ನ ತಡೆಯಬೇಕೆಂದು ಮನವಿ ಪತ್ರವನ್ನ ಸಲ್ಲಿಸಲಾಗಿದೆ. ಕರವೇ ತಾಲೂಕು ಗೌರವಾಧ್ಯಕ್ಷ ಆದಪ್ಪ ಉಳ್ಳಾಗಡ್ಡಿ, ಉಪಾಧ್ಯಕ್ಷ ಚನ್ನಪ್ಪ ನಾಲಗಾರ, ಸಂಗಮೇಶ್ ಗುರಿಕಾರ, ಪ್ರಕಾಶ್ ಮನ್ನೇರಾಳ, ಪರ್ಸಪ್ಪ ಅಳ್ಳಳ್ಳಿ, ಸುರೇಶ್ ಪಾಟೀಲ್, ಹನುಮಂತಪ್ಪ, ಮಹೇಶ್ ಗೌಡ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ. ಅಂತ ಆಡಳಿತಗಾರರು ಮತ್ತೆ ನಮ್ಮ ತಾಲೂಕಿಗೆ ಸಿಪಿಐ ಅವರು ಬಂದಿದ್ದು ನಮ್ಮ ಎಲ್ಲರ ಒಂದು ಅದೃಷ್ಟವನ್ನು ತಿಳಿಸಬಹುದು. ಯಾಕಂದ್ರೆ ಮಾತ್ರ ಒಂದು ಘಟಕಗಳಿರ್ಬೋದು, ಒಂದು ಮದ್ಯ ಮಾರಾಟ ಇರ್ಬೋದು, ಉಪ್ಪಿಟ್ಟು ದಂಧೆ ಇರ್ಬೋದು, ಮೊಳ ದಂಧೆ ಇರ್ಬೋದು, ಕೃಷಿ ದಂಧೆ ಇರ್ಬೋದು, ಇಂಥ ದಂಧೆಗಳಿಗೆ ಈಗಾಗಲೇ ನಾವು ಕೆಲವೊಂದು ಹಳ್ಳಿಗಳಲ್ಲಿ ಕೇಳ್ತಾ ಇದ್ದೇವೆ. ಇಲ್ಲಾಗಿ ನಮ್ಮ ಸಾಹೇಬರು ವಿಶ್ವನಾಥ್ ಹಿರೇಗೌಡ ಸಾಹೇಬರು ಬಂದರೆ ಅದಕ್ಕೆ ನಾವು ಏನು ಬಾಟ್ಲಿ ಮಾರಾಕಿರ್ತೀವಿ ಇದೆಲ್ಲ ಬಂದ್ ಮಾಡ್ಬೇಕಂತ ಹೇಳಿ ಹಳ್ಳಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಮಾತಾಡ್ತಾರೆ ಬಂದ್ರೆ ಅವರು ಒಂದು ದಕ್ಷ ಆಡಳಿತಗಾರ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ರಮ ಏನು ನಡೀತಿರ್ತವೆ ಅಂತ ಅಕ್ರಮಕ್ಕೆ ನಮ್ಮ ಕಡಿವಾಣ ಆಗ್ತದೆ ಅಂತೇಳಿ ನಮಗೆ ದೃಢವಾದ ನಿರ್ಧಾರವಿದೆ. ಅದಕ್ಕೆ ನಮ್ಮ ಸಂಘಟನೆಯವರು ಕೂಡ ಸಾಹೇಬರಿಗೆ ಏನಿದ್ರು ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಅವರಿಗೆ ಈ ಮೂಲಕ ನಾವು ನಮ್ಮೆಲ್ಲ ಸಂಘಟನೆಗಾರರು ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಅವರಿಗೆ ನಾವು ಮನವಿ ಮಾಡಿಕೊಡ್ತೇವೆ. ಇವತ್ತೇನಪ್ಪ ಅಂದ್ರೆ ನಾವು ನೂತನವಾಗಿ ಸರ್ ಬಂದಾರ, ಆದ್ರೂ ನಾವು ಈಗ ಬಂದ್ರೆ ನಾವು ಮನೆ ಗೊತ್ತಿಲ್ಲ, ಆದ್ರೂ ಒಂದು ಮನವಿ ಕೊಡ್ತೀವಿ. ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಅಕ್ರಮ ಮಾರಾಟ ತಡೆಗಟ್ಟಬೇಕು. ಮಾನ್ಯರೇ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ನಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ತಾಲೂಕಿನ ಸತ್ಗಿ, ತಾವರಗೇರ, ಹನುಮಸಾಗರ, ಹನುಮನಾಳ ಹೋಬಳಿ ಕೇಂದ್ರಗಳು ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಮಾರಾಟ ಇಲ್ಲದೆ ಸಾಗಿದೆ. ಸಂಬಂಧಿಸಿದ ಅಬಕಾರಿ ಇಲಾಖೆಯಿಂದ ಯಾವುದೇ ಪರವಾನಗಿಯನ್ನು ಪಡೆಯದೆ ಯಾರ ಎಂಆರ್ಪಿ ದರಗಳಿಂದ ಹೆಚ್ಚಿನ ದರಕ್ಕೆ ಮದ್ಯವನ್ನು ಪಾನ ಬೀಡಾ ಅಂಗಡಿ, ಚಹಾ ಅಂಗಡಿ, ಕಿರಾಣಿ ಅಂಗಡಿ ಅನೇಕ ಕಡೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಮದ್ಯ ಸುಲಭವಾಗಿ ಕೈ ಸಿಗುವುದರಿಂದ ಅದೇ ರೀತಿ ಯುವಕರು ಮದ್ಯದ ಚಟವನ್ನು ಹೊಂದಿಸಿಕೊಳ್ಳುತ್ತಿದ್ದಾರೆ. ಕೃಷಿಕಾರರು ತಾವು ದುಡಿದ ಬಹುತೇಕ ಹಣವನ್ನು ಇಂಥ ಅಕ್ರಮ ಮಾರಾಟಗಾರರಿಗೆ ಸುರಿದು ಹೆಚ್ಚಿನ ಬೆಲೆಗೆ ಮದ್ಯ ಖರೀದಿಸಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗುತ್ತಿದ್ದಾರೆ. ಮತ್ತು ಇಂಥ ಕುಟುಂಬಗಳಲ್ಲಿ ಜಗಳ ಬೈರಾಟ ನಡೆಯುತ್ತದೆ. ಅನೇಕ ಬಡ ಸಂಸಾರಗಳು ಹಾಳಾಗಿ ಹೆಂಗಸರು, ಮಕ್ಕಳು ಬೀದಿ ಪಾಲಾಗುವ ಪರಿಸ್ಥಿತಿ ಬಂದಿರುತ್ತದೆ. ಮದ್ಯ ಅಕ್ರಮ ಮಾರಾಟವನ್ನು ತಡೆಗಟ್ಟುವಂತೆ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಯವರಿಗೆ ಅಧಿಕಾರಿಗಳ ತಿಳಿಸಿದರೂ ಕ್ರಮಕ್ಕೆ ಮುಂದಾಗಿಲ್ಲ ಮತ್ತು ಮದ್ಯ ಅಕ್ರಮ ಮಾರಾಟ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುತ್ತಿಲ್ಲ. ಹೀಗಾಗಿ ನಾವು ನಮಗೆ ಈ ಪತ್ರದ ಮನವಿ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲೆಂದರಲ್ಲಿ ಮದ್ಯವನ್ನು ಅಕ್ರಮವಾಗಿ ಮಾರಾಟ ಮಾಡುವುದರಿಂದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಮತ್ತು ಕುಡಿದ ಚಟಕ್ಕೆ ಅವರು ಹಾಳಾಗುವನ್ನು ತಡೆಯಬೇಕೆಂದು ಈ ಮೂಲಕ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತದೆ.